ಒಂದೊಂದು ವೃಕ್ಷಗಳನ್ನು ಬೆಳೆಸಿದರೆ ಒಂದೊಂದು ಫಲವನ್ನು ಕೂಡ ಪುರಾಣ ಹೇಳ್ತಾ ಉಂಟು. ಯತ್ನೇನಾಪಿಚ ರಾಜೇಂದ್ರ ಅಶ್ವತ್ಥಾರೋಪಣಂ ಕುರು ಸತೇ ಪುತ್ರ ಸಹಸ್ರಸ್ಯ ಕೃತ್ಯಂ ಏಕಃ ಕರಿಷ್ಯತಿ. ಯಾರಿಗಾದರೂ ಮಕ್ಕಳು ಹುಟ್ಟಬೇಕು, ಹುಟ್ಟಿದ ಮಕ್ಕಳು ಒಳ್ಳೆಯವರಾಗಬೇಕು, ಕೀರ್ತಿವಂತರಾಗಬೇಕು ಅಂತ ಆಸೆ ಇದ್ದರೆ ಅವ ಅಶ್ವತ್ಥ ವೃಕ್ಷವನ್ನು ನೆಡಬೇಕು ಅಂತ. ಒಂದು ಅಶ್ವತ್ಥವನ್ನು ನೆಟ್ಟರೂ ಸಾಕು, ಅವನಿಗೆ ಅವನ ವಂಶ ವಿಸ್ತಾರವಾಗ್ತದೆ. ಕಾರಣ ಏನು ಅಂತಂದರೆ ಅಶ್ವತ್ಥ, ಔದುಂಬರ, ಪ್ಲಕ್ಷ ಅಂದರೆ ಕಿರುಗೋಳಿ, ಅತ್ತಿ, ನ್ಯಗ್ರೋಧ ಗೋಳಿ ವೃಕ್ಷ, ಆಲದ ಮರ ಅಂತ ಕರಿತೇವೆ. ಇಂತಹ ಎಲ್ಲ ವೃಕ್ಷಗಳಿಗೆ ಕ್ಷೀರಿ ವೃಕ್ಷಗಳು ಅಂತ ಹೆಸರು. ಅವುಗಳನ್ನು ಕಡಿದ್ರೆ ಹಾಲು ಸುರಿಯುತ್ತದೆ, ಬಿಳಿಯ ದ್ರವ ಸುರಿಯುತ್ತದೆ. ಹಾಗಾಗಿ ಇಂತಹ ಕ್ಷೀರಿ ವೃಕ್ಷಗಳು ಅವುಗಳು ಬೇಗ ಬೆಳೀತವೆ. ಅಷ್ಟೇ ಅಲ್ಲ, 1000 ವರ್ಷ ಬದುಕುತ್ತವೆ, ಅಷ್ಟು ಯೋಗ್ಯತೆ ಉಂಟು. ಒಂದು ಆಲದ ಮರ, ಗೋಳಿ ಮರ, ಅದು ಹೇಗೆ ಬೆಳೀತದೆ ಅಂತ ಕೇಳಿದರೆ ಅದಕ್ಕೆ ನ್ಯಗ್ರೋಧ ಅಂತ ಹೆಸರು, ನ್ಯಕ್ ರೋಹತಿ ಅಂತ. ಎಲ್ಲ ವೃಕ್ಷಗಳು ಮೇಲೆ ಬೆಳವಣಿಗೆ ಆದರೆ ಆಲದ ಮರ ಒಂದು ಹಂತದವರೆಗೆ ಮೇಲೆ ಬೆಳೆದು ಆಮೇಲೆ ಕೆಳಕ್ಕೆ ಬೆಳೀಲಿಕ್ಕೆ ಆರಂಭ ಆಗ್ತದೆ. ಅದರ ಬಿಳಲುಗಳನ್ನು ಕೆಳಗೆ ಕಳಿಸ್ತದೆ. ಆ ಬಿಳಲುಗಳು ನೆಲಕ್ಕೆ ತಾಗಿ ಆಮೇಲೆ ಅದೇ ಬೇರಾಗಿ ಆ ವೃಕ್ಷವನ್ನು ದೊಡ್ಡದು ಮಾಡ್ತಾ ಹೋಗ್ತದೆ. ಗೋಳಿ ಮರ ಅಗಲ ಬೆಳೆಯುವುದು ಹೇಗೆ ಅಂತಂದ್ರೆ ಮೇಲಿನಿಂದ ಇಳಿದಂತ ಬಿಳಲುಗಳು ಕೆಳಕ್ಕೆ ಇಳಿದು ಭೂಮಿಯನ್ನು ಸೇರಿ ಗಟ್ಟಿಯಾಗಿ ಮತ್ತೆ ಅದೇ ವೃಕ್ಷವಾಗ್ತಾ ಹೋಗ್ತದೆ. ಹೀಗೆ ವೃಕ್ಷ ಅದು ಎಷ್ಟು ದೊಡ್ಡದಾಗಬಹುದು. 1 ಕಿಲೋಮೀಟರ್ 2 ಕಿಲೋಮೀಟರ್ ಬೆಳೆದಂತಹ ಎಕರೆಗಟ್ಟಲೆ ಪ್ರದೇಶದಲ್ಲಿ ವ್ಯಾಪಿಸಿದಂತಹ ಆಲದ ಮರಗಳಿದ್ದಾವೆ ಅಂತ ನೋಡಿದರೆ ಆ ವೃಕ್ಷಗಳ ರೋಪಣೆಗೆ ನೆಡುವುದಕ್ಕೂ ಕೂಡ ಮಹತ್ವ ಉಂಟು ಅಂತ ಪುರಾಣ ಹೇಳುವುದನ್ನು ಕಾಣಿಸ್ತದೆ. ಆ ದೃಷ್ಟಿಯಿಂದ ಇಂತಹ ಮರಗಳನ್ನು ನೆಡಬೇಕು ಅಂತ ಪುರಾಣ ನಮಗೆ ಆಜ್ಞೆ ಮಾಡ್ತದೆ. ಧನೇಚ ಅಶ್ವತ್ಥ ವೃಕ್ಷೇಣ ಅಶೋಕ ಶೋಕನಾಶನಃ. ಸಂಪತ್ತು ಬರಬೇಕಾದರೆ ಧನೀಚ ಅಶ್ವತ್ಥ ವೃಕ್ಷೇಣ, ಅಶ್ವತ್ಥ ವೃಕ್ಷವನ್ನು ಯಾರು ನೆಡ್ತಾನೋ ಅವನಿಗೆ ಸಂಪತ್ತು ಬರ್ತದೆ ಅಂತ. ಒಂದೊಂದು ಮರಗಳನ್ನು ನೆಟ್ಟರೆ ಒಂದೊಂದು ಫಲವನ್ನು ಹೇಳಿದೆ. ಅಶೋಕ ಶೋಕನಾಶನಃ. ವಿಷ್ಣು ಸಹಸ್ರನಾಮದಲ್ಲಿ ವಿಶೋಕ ಶೋಕನಾಶನ ಅಂತ ಒಂದು ಶಬ್ದ ಉಂಟು. ಪದ್ಮಪುರಾಣ ಹೇಳ್ತದೆ ಅಶೋಕ ವೃಕ್ಷವನ್ನು ನೆಟ್ಟರೆ ಅಶೋಕ ಶೋಕನಾಶನ, ಶೋಕವನ್ನು ನಾಶ ಮಾಡ್ತದೆ ಅಂತ. ಅಶೋಕ ವೃಕ್ಷ ಹೆಂಗಸರಿಗೆ ಬರುವಂತಹ ಸ್ತ್ರೀ ರೋಗಗಳಿಗೆ ದೊಡ್ಡ ಮದ್ದು. ಹಾಗಾಗಿ ಅಶೋಕಾರಿಷ್ಟ ಇತ್ಯಾದಿ ಆಸವಗಳನ್ನು ಅದರಿಂದ ತಯಾರು ಮಾಡ್ತಾರೆ. ಅಂತಹ ಅಶೋಕ ಎನ್ನುವಂತಹ ವೃಕ್ಷ ನಮ್ಮ ಶೋಕವನ್ನು ನಾಶ ಮಾಡ್ತದೆ. ಅಶೋಕ ವೃಕ್ಷವನ್ನು ನೆಟ್ಟು ಅದು ಹೂ ಆಗುವ ಹಾಗೆ ಅದನ್ನು ನೋಡಿಕೊಂಡ್ರೆ ನಮ್ಮ ದುಃಖವನ್ನು ನಾಶ ಮಾಡಲಿಕ್ಕೆ ಅದಕ್ಕೆ ಶಕ್ತಿ ಉಂಟು. ಪ್ಲಕ್ಷ ಯಜ್ಞಪ್ರದ ಪ್ರೋಕ್ತಃ. ಪ್ಲಕ್ಷ ಅಂದರೆ ಕಿರುಗೋಳಿ ಅಂತ ಕರಿತೇವೆ, ಬಸರಿ ಗಿಡ ಅಂತಲೂ ಕರೀತಾರೆ, ಕಿರುಗೋಳಿ ಅಂತ ಕರಿತೇವೆ. ಅಂತಹ ಗಿಡ ಅದು ಯಜ್ಞಪ್ರದ, ಮನುಷ್ಯನಿಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ, ದೇವರ ಆರಾಧನೆ ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಡ್ತದೆ. ಕ್ಷೀರಿ ಚಾಯುಪ್ರದ ಸ್ಮೃತಃ. ಯಾವ ವೃಕ್ಷಗಳಿಂದ ಹಾಲು ಸುರಿಯುತ್ತದೋ ಅಂತಹ ಕ್ಷೀರಿ ವೃಕ್ಷಗಳು ಆಯುಷ್ಕಾರಕವಾಗಿದ್ದಾವೆ ಅಂತ ವೃಕ್ಷಾಯುರ್ವೇದ ಅಂತ ಒಂದು ಶಾಸ್ತ್ರವೇ ಉಂಟು. ಪುರಾಣವೂ ಕೂಡ ವೃಕ್ಷಾಯುರ್ವೇದವನ್ನು ಹೇಳುತ್ತದೆ. ಹಾಗಾಗಿ ಇದನ್ನೆಲ್ಲ ಆ ದೃಷ್ಟಿಯಲ್ಲಿ ಇಟ್ಟುಕೊಳ್ಬೇಕು. ಕ್ಷೀರ ವೃಕ್ಷಗಳಿಂದ ಹೋಮ ಮಾಡಿದರೆ ಆಯುಷ್ಯ ವೃದ್ಧಿ ಆಗ್ತದೆ ಅಂತ ಮಂತ್ರಶಾಸ್ತ್ರಗಳು ತಿಳಿಸ್ತವೆ. ಮೃತ್ಯುಂಜಯ, ಧನ್ವಂತರಿ ಇತ್ಯಾದಿ ಹೋಮಗಳನ್ನು ಮಾಡಲಿಕ್ಕೆ ಕ್ಷೀರಿ ವೃಕ್ಷಗಳ ಸಮಿತ್ತನ್ನು ಉಪಯೋಗ ಮಾಡ್ತೇವೆ. ಹಾಗಾಗಿ ಅಂತಹ ಸಮಿತ್ತುಗಳಿಂದ ಹೋಮ ಮಾಡಿದರೆ ಆಯುಷ್ಯ ವೃದ್ಧಿ ಆಗುತ್ತದೆ. ಇನ್ನು ಜಂಬುಕೆ, ಕನ್ಯಕ, ದಾತ್ರಿ, ಭಾರ್ಯದ ದಾಡಿಮಿ ತಥಾ. ಜಂಬೂ ವೃಕ್ಷ, ನೇರಳೆಯ ಮರವನ್ನು ನೆಟ್ಟರೆ ಅದು ಹೆಣ್ಣು ಮಗುವನ್ನು ಹುಟ್ಟಿಸ್ತದೆ. ಹೆಣ್ಣು ಮಗು ಇಲ್ಲ ಅಂತ ಯಾರಿಗಾದರೂ ಬೇಸರ ಇದ್ದರೆ ನೇರಳೆ ವೃಕ್ಷವನ್ನು ರೋಪಣೆ ಮಾಡಿದರೆ ಅವರಿಗೆ ಹೆಣ್ಣು ಸಂತತಿ ಲಭ್ಯವಾಗುತ್ತದೆ. ದಾಳಿಮ ವೃಕ್ಷ, ದಾಳಿಂಬೆಯ ಗಿಡಗಳನ್ನು ನೆಟ್ಟರೆ ಒಳ್ಳೆಯ ಭಾರ್ಯ ಪತ್ನಿ ಲಭ್ಯವಾಗುತ್ತಾಳೆ. ಹೀಗೆ ಅಶ್ವತ್ಥ ಎನ್ನುವಂಥದ್ದು ರೋಗನಾಶಾಯ ಫಲಾಶಃ ಬ್ರಹ್ಮದಸ್ತಥ. ರೋಗವನ್ನು ಅಶ್ವತ್ಥ ವೃಕ್ಷ ನಾಶ ಮಾಡ್ತದೆ. ಅಶ್ವತ್ಥ ಪುತ್ರ ಪೌತ್ರಾದಿಗಳನ್ನು ಕೊಡ್ತದೆ ಅಂತ. ಹಾಗಾಗಿ ಮಕ್ಕಳಿಲ್ಲದಂಥವರಿಗೆ ಅಶ್ವತ್ಥ ವೃಕ್ಷವನ್ನು ಔಷಧ ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಅದೇ ರೀತಿಯಲ್ಲಿ ಪಾಲಾಶಃ ಬ್ರಹ್ಮದ ಸ್ಮೃತಃ. ಪಲಾಶ ವೃಕ್ಷಕ್ಕೆ ಬ್ರಹ್ಮವೃಕ್ಷ ಅಂತ ಹೆಸರು. ದೇವರ ಅನುಗ್ರಹ ಶೀಘ್ರ ಆಗಬೇಕಾದ್ರೆ ಅಶ್ವತ್ಥ ಮತ್ತು ಪಲಾಶ ವೃಕ್ಷಗಳಿಗೆ ಪ್ರದಕ್ಷಿಣೆ ಬರಬೇಕಂತ. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಬಂದರೆ ಆಯುಷ್ಯ ವೃದ್ಧಿ ಆಗ್ತದೆ, ರೋಗನಾಶ ಆಗ್ತದೆ, ಗ್ರಹಚಾರ ಬೀಡೆಗಳು ಹೋಗ್ತದೆ. ಹಾಗಾಗಿ ಜ್ಯೋತಿಷಿಕರು ಅಶ್ವತ್ಥ ಪ್ರದಕ್ಷಿಣೆ ಬನ್ನಿ ಶನಿವಾರ ಅಂತ ಹೇಳ್ತಾರೆ. ಅದೇ ಹೊತ್ತಿಗೆ ಪಲಾಶ ವೃಕ್ಷಕ್ಕೆ ನೀರು ಹಾಕಿ ಪ್ರದಕ್ಷಿಣೆ ಬರುವುದರಿಂದ ಒಳ್ಳೆಯ ಜ್ಞಾನ ಲಭ್ಯ ಆಗ್ತದೆ. ನಮ್ಮಲ್ಲಿ ಉಪನಯನ ಸಂಸ್ಕಾರ ಅಂತ ಒಂದು ಸಂಸ್ಕಾರ ಉಂಟು. ಉಪನಯನ ಆದ ಮೇಲೆ 4ನೇ ದಿವಸ ಮೇಧಾಜನನ ಅಂತ ಒಂದು ಕ್ರಿಯೆಯನ್ನು ಮಾಡ್ತೇವೆ. ಮೇಧಾಜನನ ಅಂತಂದ್ರೆ ಆ ಯಾವ ವಟು ಇದ್ದಾನೆ
ಗಾಯತ್ರಿ ಮಂತ್ರವನ್ನು ಉಪದೇಶ ಪಡ್ಕೊಂಡವ ಅವನ ಹೃದಯದಲ್ಲಿ ಮಂತ್ರ ಸ್ಥಿರವಾಗಿ ನಿಲ್ಲಬೇಕು. ಅವನ ಕಿವಿಗಳಿಗೆ ಒಳಗೆ ಹೋದ ವೇದ ಮಂತ್ರ ಸ್ಥಿರವಾಗಿ ನಿಲ್ಲಬೇಕು. ಅದಕ್ಕೋಸ್ಕರ ಪಲಾಶ ವೃಕ್ಷದ ಹತ್ರ ಆ ಹುಡುಗನನ್ನು ಕರ್ಕೊಂಡು ಹೋಗಿ ಪಲಾಶ ವೃಕ್ಷಕ್ಕೆ ಒಂದು ಮಂತ್ರ ಹೇಳಲಿಕ್ಕುಂಟು. ಸುಶ್ರವ ಸುಶ್ರವ ಅಸಿ, ನಿನಗೆ ಸುಶ್ರವ ಅಂತ ಹೆಸರು. ಅದಕ್ಕೊಂದು ಕಥೆಯನ್ನು ಯಜುರ್ವೇದದ ತೈತರೀಯ ಬ್ರಾಹ್ಮಣ ಹೇಳ್ತದೆ. ಹಿಂದೆ ವೇದಗಳು ಎಲ್ಲವೂ ಕೂಡ ಪಲಾಶ ವೃಕ್ಷವನ್ನು ಪ್ರವೇಶಿಸಿದವು ಅಂತ. ಬ್ರಹ್ಮ ಎನ್ನುವಂಥದ್ದು ವೇದ, ಆ ವೇದ ಪಲಾಶ ವೃಕ್ಷವನ್ನು ಪ್ರವೇಶಿಸಿತು ಅಂತ. ಹಾಗಾಗಿ ವೇದವನ್ನು ಮತ್ತೆ ಬೇಕು ಅಂತ ಬಯಸುವ ಪಲಾಶ ವೃಕ್ಷವನ್ನು ಪೂಜಿಸಬೇಕು, ಅದನ್ನು ಶುಶ್ರೂಷೆ ಮಾಡಬೇಕು, ಅದರ ಹತ್ತಿರ ಇರಬೇಕು ಅಂತ. ಹಾಗಾಗಿ ಉಪನಯನ ಆಗುವಂಥ ವಟುವಿಗೆ, ವೇದ ವ್ರತ ಧಾರಣೆ ಮಾಡುವ ವಟುವಿಗೆ ಕೈಯಲ್ಲಿ ದಂಡವಾಗಿ ಪಲಾಶದ ದಂಡವನ್ನು ಕೊಡುವ ಕ್ರಮ ಉಂಟು. ಆ ಹೊತ್ತಿಗೆ ಅವನ ಹತ್ರ ಪ್ರಾರ್ಥನೆ, ಯಥಾತ್ವಂ ವೇದಾನಾಂ ನಿಧಿಪಃ ಅಸಿ ತಥಾ ಅಹಂ ವೇದಾನಾಂ ನಿಧಿಪೋ ಭೂಯಾಸಂ. ನೀನು ಹೇಗೆ ವೇದಗಳಿಗೆ ದೇವತೆಗಳಿಗೆ ಆಶ್ರಯ ಸ್ಥಾನವಾಗಿದ್ದೀಯೋ, ನಿನ್ನ ಆರಾಧನೆಯಿಂದ ನಾನು ಕೂಡ ವೇದಗಳನ್ನು ನನ್ನ ಒಳಗೆ ತುಂಬಿಸಿಕೊಳ್ಳುತ್ತೇನೆ ಅಂತ ಪಲಾಶಕ್ಕೆ ನೀರು ಹಾಕಿ ಮೇಧಾಜನನ ಎನ್ನುವಂಥ ಕ್ರಿಯೆಯನ್ನು ಉಪನಯನದ 4ನೇ ದಿವಸ ಮಾಡಿಸಲಾಗ್ತದೆ. ಇವತ್ತು ನಮ್ಮ ಈ ವೇಗವಾದಂಥ ಜೀವನದಲ್ಲಿ ಆ ಮೇಧಾಜನನ ಎನ್ನುವಂತಹ ಕ್ರಿಯೆಯನ್ನು ನಾವು ಬಿಟ್ಟಿದ್ದೇವೆ. ಹಿಂದಿನವರು ಎಷ್ಟು ಮಾಡಿಕೊಟ್ಟಿದ್ದಾರೆ ಅಂತಂದರೆ, ನಮಗೆ ಒಳ್ಳೆಯ ಜ್ಞಾನಶಕ್ತಿ ಬರಬೇಕು ಅಂತ ಉಪನಯನದ ಒಟ್ಟಿಗೆ ಮೇಧಾಜನನ ಎನ್ನುವ ಸಂಸ್ಕಾರವನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ. ನಾವಿವತ್ತು ಅದನ್ನು ಅವಸರದಲ್ಲಿ ಉಪನಯನದ ಮಧ್ಯಾಹ್ನ ದಿವಸವೇ ಒಂದು ಪಲಾಶದ ತುಂಡನ್ನು ಇಟ್ಟು ಅದಕ್ಕೆ ಮೇಧಾಜನ ಅಂತ ಮಾಡಿ ಅದನ್ನು ಮುಗಿಸ್ತಾ ಇದ್ದೇವೆ. ಕೆಲವು ಸಣ್ಣ ಸಣ್ಣ ವಿಷಯಗಳನ್ನು ನಾವು ಗಮನಿಸುವುದಿಲ್ಲ, ಆದರೆ ಕಾಲದ ಪ್ರವಾಹಕ್ಕೆ ಹೊಡೆದುಕೊಂಡು ಅದನ್ನು ಉಳಿಸಬೇಕು ಅಂತ ಅದರ ಹೆಸರನ್ನು ಮಾತ್ರ ಉಳಿಸ್ತಾ ಇದ್ದೇವೆ. ಧಾತ್ರಿಯನ್ನು ಪೂಜಿಸಬೇಕು, ನೆಲ್ಲಿಕಾಯಿಯ ಗಿಡವನ್ನು ಪೂಜಿಸಬೇಕು ಅಂತ ಹೇಳಿದ್ರಿಂದ ನೆಲ್ಲಿಕಾಯಿಯ ಒಂದಿಷ್ಟು ಸಣ್ಣ ಗೆಲ್ಲಂತಂದು ತುಳಸಿಗಟ್ಟೆ ಒಟ್ಟಿಗೆ ನೆಟ್ಟು ಅದನ್ನು ಪೂಜೆ ಮಾಡಿ ಕೃತಾರ್ಥರಾಗಿದ್ದೇವೆ. ಪಲಾಶ ವೃಕ್ಷವನ್ನು ಪೂಜಿಸಬೇಕು ಅಂತ ಹೇಳಿದ್ರಿಂದ ನಾವು ಅದು ಇರುವಲ್ಲಿಗೆ ಹೋಗುವುದಲ್ಲ, ಅದೇ ಬರಬೇಕು. ನಾವಿರುವಲ್ಲಿಗೆ ಒಂದು ಪಲಾಶದ ಕೊಂಬೆ ಅಂತಂದು ಇಟ್ಟು ಪೂಜಿಸ್ತೇವೆ. ಅಂದರೆ ಆ ಸೌಕರ್ಯಕ್ಕೋಸ್ಕರ ಅದರ ಅರ್ಥವನ್ನು ನಾವು ಹಾಳು ಮಾಡಿಕೊಂಡಿದ್ದೇವೆ ಎನ್ನುವಂಥದ್ದನ್ನು ಗಮನಿಸಬೇಕು. ಹಾಗಾಗಿ ನಮಗೆ ಬೇಕು ಅಂತಂದರೆ, ಅದನ್ನು ಮಾಡಬೇಕು ಅಂತ ಇಚ್ಛೆ ಇದ್ದರೆ ಎಷ್ಟು ವಿಸ್ತಾರವಾಗಿ ಅದನ್ನು ಮಾಡಲಿಕ್ಕೂ ಶಾಸ್ತ್ರ ಅನುಮತಿ ಕೊಡ್ತದೆ, ಅವಕಾಶ ಕೊಟ್ಟಿದೆ. ಹಾಗಾಗಿ ಪಲಾಶ ವೃಕ್ಷಕ್ಕೆ ಬ್ರಹ್ಮವೃಕ್ಷ ಅಂತ ಕರೆಯುವಂಥದ್ದು. ಪಲಾಶ ವೃಕ್ಷವನ್ನು ಯಾರು ಸೇವನೆ ಮಾಡ್ತಾನೆ, ಅದಕ್ಕೆ ನೀರು ಹಾಕುತ್ತಾನೆ, ಅದನ್ನು ಬೆಳೆಸ್ತಾನೆ, ಅವನಿಗೆ ಒಳ್ಳೆಯ ಧಾರಣೆ ಸಿಗುತ್ತದೆ, ಧಾರಣ ಶಕ್ತಿ ವೃದ್ಧಿ ಆಗ್ತದೆ, ಒಳ್ಳೆಯ ಬ್ರಹ್ಮವರ್ಚಸ್ಸು ಪ್ರಾಪ್ತಿ ಆಗ್ತದೆ. ಹಾಗಾಗಿ ಪಲಾಶ ವೃಕ್ಷವನ್ನು ಪರಿಚರ್ಯೆ ಮಾಡಬೇಕು ಅಂತ ಪದ್ಮಪುರಾಣವು ಹೇಳ್ತಾ, ಪಲಾಶಃ ಬ್ರಹ್ಮದಸ್ತಥಾ, ಪಲಾಶ ವೃಕ್ಷ ಬ್ರಹ್ಮವನ್ನು ಕೊಡ್ತದೆ, ಒಳ್ಳೆಯ ಜ್ಞಾನವನ್ನು ಕೊಡ್ತದೆ ಅಂತ ಹೇಳಿ, ಇನ್ನು ಕೆಲವು ವೃಕ್ಷಗಳನ್ನು ಬೆಳೆಸಬಾರದು ಅಂತ ಹೇಳ್ತದೆ. ಕೆಲವು ವೃಕ್ಷಗಳು ರೋಗವನ್ನು ತಂದು ಕೊಡ್ತವೆ. ಹಾಗಾಗಿ ಅಂಥ ವೃಕ್ಷಗಳನ್ನು ದೂರ ಇಡಬೇಕು ಅಂತ ಹೇಳಿದೆ. ಕಂಟಕಿ ವೃಕ್ಷಗಳು, ಆಮೇಲೆ ಚಿನ್ನದ ಬಣ್ಣದ ಹಾಲನ್ನು ಸುರಿಸುವಂತಹ ಕೆಲವು ವೃಕ್ಷಗಳು, ಅಂತಹ ವೃಕ್ಷಗಳನ್ನು ಪಟ್ಟಿ ಮಾಡಿದ್ದಾವೆ ವಾಸ್ತುಶಾಸ್ತ್ರ ಗ್ರಂಥಗಳು. ಕಾರಸ್ಕರ, ಅರುಷ್ಕರ, ಕಂಟಗಿದ್ರು, ಶ್ಲೇಷ್ಮಾತಕ, ಅಕ್ಷದ್ರುಮ, ಪೀಲು, ನಿಂಬಾಹ, ಸ್ನುಹಿ, ಪಿಶಾಚದ್ರುಮ, ಹೇಮದುಗ್ಧಾಹ, ಸರ್ವತ್ರ ನೇಷ್ಟಾಹ ಅಂತ ಮನೆಯ ಸುತ್ತ ಇಂತಹ ವೃಕ್ಷಗಳನ್ನು ಬೆಳೆಸಬೇಡಿ ಅಂತ ಒಂದಷ್ಟು ವೃಕ್ಷಗಳನ್ನು ಪಟ್ಟಿ ಮಾಡಿದೆ. ಆ ವೃಕ್ಷಗಳೇ ಇರಬಾರದು ಅಂತ ಅರ್ಥ ಅಲ್ಲ, ಆ ವೃಕ್ಷಗಳನ್ನು ಮನೆ ಹತ್ರ ನಡುವಂಥದ್ದು ಅಷ್ಟು ಒಳ್ಳೆಯದಲ್ಲ. ಅದರಿಂದಾಗಿ ಕೆಲವು ರೋಗಗಳು ಬರ್ತದೆ ಅಂತ. ಕೆಲವರಿಗೆ ಕೆಲವು ವೃಕ್ಷದ ಅಡಿಗೆ ಹೋದರೆ ಶೀತಾದಿಗಳು ಬರ್ತದೆ. ಉದಾಹರಣೆಗೆ ಈ ಹಾಲೆಯ ಮರ ಅಂತ ಒಂದು ಮರವನ್ನು ನಾವು ಕರೀತೇವೆ. ಈ ಆಷಾಢದ ಅಮಾವಾಸ್ಯೆಯ ದಿವಸ ಅದರ ಕಷಾಯವನ್ನು ಸ್ವೀಕಾರ ಮಾಡ್ತೇವೆ. ಅಂತಹ ವೃಕ್ಷ ಹೂ ಬಿಡ್ತದೆ. ಅದು ಹೂ ಬಿಡುವಾಗ ತುಂಬ ಅದರ ಸುಗಂಧ ಎಲ್ಲ ಕಡೆ ಹರಡಿಕೊಳ್ತದೆ. ಎಲ್ಲಿವರೆಗೆ ಅಂದರೆ, ಅದರ ಮರದ ಅಡಿಗೆ ಹೋಗಿ ನಿಂತರೆ ಅದರ ಸುಗಂಧವನ್ನು ಸ್ವೀಕಾರ ಮಾಡಿದ 5 ನಿಮಿಷದಲ್ಲಿ ತಲೆನೋವು ಬರಲಿಕ್ಕೆ ಆರಂಭ ಆಗ್ತದೆ. ಅದೇ ರೀತಿ ಕೆಲವರಿಗೆ ಶೀತ ಹೆಚ್ಚಾಗುವ ಇದು ಕಾಣ್ತದೆ, ಲೋಕದಲ್ಲಿ ಕಾಣ್ತದೆ. ಅದೆಲ್ಲ ಕೆಲವು ನಿಯಮಗಳಿದ್ದಾವೆ. ಹಾಗಾಗಿ ಅಂಥ ವೃಕ್ಷಗಳ ಹತ್ರ ಆ ಹೊತ್ತಿಗೆ ಹೋಗಬೇಡಿ ಅಂತ ಹೇಳ್ತಾರೆ. ಅದೇ ರೀತಿ ಸಂಪಿಗೆಯ ವೃಕ್ಷ ಹೂ ಬಿಟ್ಟರೆ ಅದರ ಹತ್ರ ಹೋದರೆ ಕೆಲವರಿಗೆ ತಲೆನೋವು ಬರ್ತದೆ. ಹೆಂಗಸರಿಗೆ ಸಂಪಿಗೆಯನ್ನು ಮುಡ್ಕೊಂಡ್ರೆ ತಲೆನೋವು ಬರ್ತದೆ ಅಂತ ಕೆಲವೆಲ್ಲ ನಿಯಮಗಳುಂಟು. ಲೋಕದಲ್ಲಿ ಅದು ಅನುಭವಿಸಿದ್ದವಾದ ವಿಚಾರಗಳು. ಹಾಗಾಗಿ ಕೆಲವು ವೃಕ್ಷಗಳನ್ನು ನಿಷೇವಣೆ ಮಾಡಬೇಡಿ ಅಂತಲೂ ಹೇಳಿದ್ದಾರೆ. ಹಾಗಾಗಿ ತಾಲಾದಿ ವೃಕ್ಷಗಳನ್ನು, ತಾಳೆ ಮರ ಅಂತ ಕರೆಯುವಂತಹ ಇತ್ಯಾದಿ ವೃಕ್ಷಗಳನ್ನು ಕೆಲವು ದೂರ ಇಟ್ಟದ್ದು ಅದು ಪುರಾಣವು ಹೇಳ್ತದೆ. ಅಪತ್ಯ ನಾಶಕ ತಾಲಹ ವಕುಲಃ ಕುಲವರ್ಧನಃ. ತಾಳವೃಕ್ಷ ಅಪತ್ಯ ನಾಶಕ, ಅದು ವಂಶನಾಶವನ್ನು ಮಾಡುತ್ತದೆ. ಹಾಗಾಗಿ ಕಾಡಿನಲ್ಲಿ ಯಥೇಚ್ಛವಾಗಿ ಬೆಳಿಲಿಕ್ಕೆ ಬಿಡಿ, ನೀವು ನೆಡಬೇಡಿ ಅಂತ.
ಇನ್ನು ಬಕುಲ ಕುಲವರ್ಧನ, ರಂಜೆಯ ಹೂ, ಬಕುಲದ ವೃಕ್ಷ ಅಂತ ಕರಿತೇವೆ. ರಂಜೆಯ ಹೂ ಅಂತ ಒಂದು ಹೂ ಆಗುತ್ತದೆ. ಆ ಮರ ಕುಲವರ್ಧನ ಅಂತ, ಬಕುಲ ಅಂತ ಅದಕ್ಕೆ ಹೆಸರು, ವಕುಲ ಅಂತ ಕರೀತಾರೆ. ವಕುಲ ಕುಲವರ್ಧನ, ಅದು ಕುಲವನ್ನು ಹೆಚ್ಚು ಮಾಡ್ತದೆ. ಅದಕ್ಕೋಸ್ಕರ ಮದುವೆಯ ದಿವಸ ನಾವು 10,000 ಕೊಟ್ಟು ಗುಲಾಬಿಯದ್ದೋ ಪದ್ಮದ್ದೋ ಇನ್ನೊಂದು ಮಾಲೆಯನ್ನು ಹಾಕಿದ್ರು, ಶಾಸ್ತ್ರಕ್ಕೆ ಅಂತ ರಂಜೆಯ ಮಾಲೆಯನ್ನು, ಬಕುಲದ ಮಾಲೆಯನ್ನು ಹಾಕುವ ಕ್ರಮ ಇವತ್ತಿಗೂ ಉಳ್ಕೊಂಡಿದೆ. ಕಾರಣ ಏನು ಅಂತಂದ್ರೆ, ಬಕುಲ ಎನ್ನುವಂಥದ್ದು ಕುಲವರ್ಧನ ಅಂತ, ವಿವಾಹ ವಂಶವೃದ್ಧಿಗೋಸ್ಕರ ನಡೆಯುವಂತಹ ಒಂದು ಸಂಸ್ಕಾರ. ಹಾಗಾಗಿ ಆ ಸಂಸ್ಕಾರದಲ್ಲಿ ಬಕುಲ ಮಾಲಿಕೆಯನ್ನು ಹಾಕಬೇಕು ಅಂತ ನಮ್ಮ ಪೂರ್ವಿಕರು ಇದನ್ನೆಲ್ಲ ನೋಡಿ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಅದಕ್ಕೋಸ್ಕರ ಪ್ರಾಚೀನರು ಏನು ಮಾಡ್ತಿದ್ರು ಕೇಳಿದ್ರೆ, ಮದುವೆಯಲ್ಲಿ ಆದರೂ ರಂಜೆ ಹೂ ಆಗುವಂತ ಹೊತ್ತಿಗೆ ಆಗದೇ ಇದ್ರೆ, ರಂಜೆ ಹೂ ಆಗುವ ಹೊತ್ತಿಗೆ ಅದನ್ನು ಮಾಲೆ ಮಾಡಿ ಅದನ್ನು ನೆರಳಿನಲ್ಲಿ ಒಣಗಿಸಿ ಅದು 2 ವರ್ಷ 3 ವರ್ಷವೂ ನಿಲ್ತದೆ, ಏನೋ ಹಾಳಾಗುವುದಿಲ್ಲ. ಆ ಮಾಲೆಯನ್ನು ಹಾಗೆ ಸಂರಕ್ಷಣೆ ಮಾಡ್ತಾ ಇದ್ರು, ಮದುವೆ ಆಗ್ತದೆ, ಮದುವೆಗೆ ಬೇಕಾಗ್ತದೆ ಅಂತ. ಇಷ್ಟು ಜಾಗ್ರತೆ ಮಾಡಿ ನಮ್ಮ ಪೂರ್ವಿಕರು ಅದನ್ನು ಬೆಳೆಸ್ತಾ ಇದ್ರು, ಅದನ್ನು ಇಡ್ತಾ ಇದ್ರು ಅಂತ ಗೊತ್ತಾದರೆ ಪುರಾಣಗಳು ಎಷ್ಟು ಸತ್ಯವನ್ನು ನಮಗೆ ಹೇಳ್ತವೆ, ನಮ್ಮ ಜೀವನಕ್ಕೆ ಎಷ್ಟು ಪೂರಕವಾಗಿದ್ದಾವೆ ಅಂತ ಗೊತ್ತಾಗುತ್ತದೆ. ಹೀಗೆ ಮರಗಳನ್ನು ಬೆಳೆಸುವಂತಹ ವಿಧಿಯನ್ನು, ತಟಾಕಗಳನ್ನು ಸಂರಕ್ಷಣೆ ಮಾಡುವಂತಹ ವಿಧಿ, ಇವತ್ತು ನಾವು ನೋಡಿದಂತಹ 2 ದೊಡ್ಡ ನಮಗೆ ಉಪಕಾರಕವಾದಂತಹ ವಿಧಿಗಳು ಪದ್ಮಪುರಾಣದಲ್ಲಿ. ನೀರನ್ನು ಸಂರಕ್ಷಣೆ ಮಾಡಬೇಕು, ವೃಕ್ಷಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ. ದೈವ ನಿಯೋಗಾತ್ ನಾವು ಇವತ್ತಾದರೂ ಅಂತಹ ಕೆಲಸವನ್ನು ಮಾಡಬೇಕು ಎನ್ನುವಂತಹ ಮನಸ್ಥಿತಿಯನ್ನು ಹೊಂದಿದ್ದೇವೆ. ಎಲ್ಲ ಕಡೆಯಲ್ಲಿ ಹೇಳ್ತಾ ಇದ್ದೇವೆ, ನೀರನ್ನು ರಕ್ಷಣೆ ಮಾಡಬೇಕು, ಮರಗಳನ್ನು ರಕ್ಷಣೆ ಮಾಡಬೇಕು, ಇದರಿಂದ ಪ್ರಕೃತಿ ಉಳಿತದೆ, ಪರಿಸರ ಉಳಿತದೆ, ಲೋಕಕ್ಕೆ ಒಳ್ಳೆಯದಾಗುತ್ತದೆ ಅಂತ. ಅಂತಹ ಕೆಲಸವನ್ನು ಪದ್ಮಪುರಾಣ ಅವಶ್ಯ ಮಾಡಬೇಕು ಅಂತ ಪೂರ್ತದ ಅಡಿಯಲ್ಲಿ ಹೇಳಿದೆ. ಇಷ್ಟಾಪೂರ್ತ ಅಂತ 2 ಉಂಟು. ಒಂದು ದೇವ ಯಜನ, ದೇವತೆಗಳಿಗೋಸ್ಕರವಾಗಿ ಮಾಡುವಂತಹ ಎಲ್ಲ ಆರಾಧನಾ ವಿಧಿಗಳು. ಮತ್ತೊಂದು ನಮ್ಮನ್ನು ಹೊಂದಿಕೊಂಡಿರುವಂತಹ ಸಮಾಜಕ್ಕೆ ಒಳಿತಾಗಲಿ ಅಂತ ಮಾಡುವಂತಹ ಎಲ್ಲ ವ್ಯವಸ್ಥೆಗಳು. ಅರವಟ್ಟಿಗೆ ಇರಬಹುದು, ಕೂಪಕನನ ಬಾವಿ ತೋಡುವಂಥದ್ದಿರ್ಬೋದು, ತಟಾಕಗಳನ್ನು ಮಾಡುವಂಥದ್ದಿರ್ಬೋದು, ಅಲ್ಲಲ್ಲಿ ಸಾಲು ಮರಗಳನ್ನು ನಡೆಸುವಂಥದ್ದು. ರಸ್ತೆಯ ಬದಿಯಲ್ಲಿ, ರಾಜಮಾರ್ಗದ ಬದಿಯಲ್ಲಿ ಸಾಲ ವೃಕ್ಷಗಳು ಅಂತ ಆ ವೃಕ್ಷಗಳನ್ನು ನಡುವಂತಹ ಕ್ರಮ ಉಂಟು. ಅದು ಕೂಡ ಪ್ರಯಾಣಿಕರಿಗೆ ಒಳ್ಳೆಯದಾಗಲಿ ಅಂತ, ಅವರಿಗೆ ನೆರಳು ಬರಲಿ, ಅವರಿಗೆ ಬಿಸಿಲು ಆಗುವುದು ಬೇಡ ಅಂತ. ಅದಕ್ಕೋಸ್ಕರ ಅವರಿಗೆ ವಿಶ್ರಾಮಕ್ಕೋಸ್ಕರ ಅಲ್ಲಲ್ಲಿ ಕಟ್ಟೆಗಳನ್ನು ಕಟ್ತಾ ಇದ್ರು. ಅದು ಉದ್ದೇಶ ಏನು ಅಂತಂದ್ರೆ, ಅಲ್ಲಿ ಮಲಗಲಿಕ್ಕೆ, ಪ್ರಯಾಣ ಮಾಡುವಾಗ ತಂಗುದಾಣಗಳು ಅಂತ, ಅಲ್ಲಿ ಮಲಗಲಿಕ್ಕೆ ಅಂತ. ಎಲ್ಲಿವರೆಗೆ ನಮ್ಮ ತುಳುನಾಡಿನಲ್ಲಿ ಗೋಕಲ್ಲು ಅಂತ ಒಂದು ಕಲ್ಲಿತ್ತು, ಮುರಕಲ್ಲಿನ ಒಂದು ಸ್ತಂಭ, ಅದನ್ನು ಅಲ್ಲಲ್ಲಿ ಹಾಕ್ತಾ ಇದ್ರು. ಯಾಕೆ ಅಂತಂದ್ರೆ ದನಗಳಿಗೆ ಮೈ ಉಜ್ಜಿಕೊಳ್ಳಿಕ್ಕೆ ಅಂತ, ಮನುಷ್ಯರಿಗಲ್ಲ, ದನಗಳಿಗೆ ಮೈ ತುರಿಸಿದ್ರೆ ಉಜ್ಜಿಕೊಳ್ಳಿಕ್ಕೆ ಅಂತ ಒಂದು ಕಲ್ಲನ್ನು ನೆಡ್ತಾ ಇದ್ರು. ಈಗ ಅಂತಹ ಕಲ್ಲುಗಳು ಎಲ್ಲಿಯೂ ಕಾಣುವುದಿಲ್ಲ. ನಾವು ರಸ್ತೆಯನ್ನು ಅಗಲು ಮಾಡುವಾಗ ಆ ಕಲ್ಲುಗಳನ್ನೆಲ್ಲ JCB ಇಂದ ಎಬ್ಬಿಸಿ ಎಲ್ಲೆಲ್ಲೂ ಬಿಸಾಡಿದ್ದೇವೆ. ಇನ್ನೊಂದು ಕಲ್ಲು, ಹೊರೆಕಲ್ಲು ಅಂತ ಒಂದಿತ್ತು, 2 ಕಂಬಗಳು, ನಿಮಗೆಲ್ಲ ಗೊತ್ತುಂಟು. ಅದರ ಮೇಲೆ ಮತ್ತೊಂದು ಕಲ್ಲನ್ನು ಅಡ್ಡವಾಗಿ ಹಾಕುವುದು. ಅದು ಸಾಮಾನ್ಯ ಒಂದು ಮನುಷ್ಯನ ಭುಜದಷ್ಟಿ ಹತ್ರ ಇರ್ತದೆ. ಅದರ ಉಪಕಾರ ಏನು ಅಂತ ಕೇಳಿದ್ರೆ, ಹಿಂದಿನ ಕಾಲದಲ್ಲಿ ಅಕ್ಕಿ ಮುಡಿಯನ್ನು, ಕಟ್ಟಿಗೆ ಹೊರೆಯನ್ನು ಅಥವಾ ಬೇರೆ ಯಾವುದನ್ನು ಹೊತ್ತುಕೊಂಡು ಹೋಗುವ ಅದನ್ನು ನೆಲಕ್ಕಿಳಿಸಿದ್ರೆ ಪುನಃ ಎತ್ತಿ ಇಡ್ಲಿಕ್ಕೆ ಮತ್ತೊಬ್ಬ ಜನ ಬೇಕು. ಯಾರು ಇಲ್ಲದ ಪ್ರದೇಶದಲ್ಲಿ ಏನು ಮಾಡಬೇಕು? ಅದಕ್ಕೋಸ್ಕರ ಅಷ್ಟೇ ಎತ್ತರಕ್ಕೆ ಒಂದು ಹೊರೆ ಕಲ್ಲಿರ್ತಿತ್ತು. ಅದರ ಮೇಲೆ ಹೋಗಿ ಹಾಗೆ ತಲೆಯಿಂದ ಅದರ ಮೇಲೆ ಇಟ್ಟು ತಾನು ಅಲ್ಲಿ ಒಂದು ಕಟ್ಟೆ, ಅಲ್ಲಿ ಮಲ್ಕೊಂಡು ಅದರ ಹತ್ರವೇ ಕಲ್ಲಿನ ಮರಿಗೆಯಲ್ಲಿ ನೀರು ಪ್ರಾಣಿಗಳಿಗೂ ಇಡ್ತಾ ಇದ್ರು, ಮನುಷ್ಯರಿಗೂ ಅರವಟ್ಟಿಗೆ ಅಂತ ನೀರು ಇಡ್ತಾ ಇದ್ರು. ಅಲ್ಲಿ ನೀರು ಕುಡಿದು ಕೊನೆಗೆ ಅದೇ ಹೊರೆಯನ್ನು ಯಾರ ಸಹಾಯವೂ ಇಲ್ಲದೆ ತಲೆಗೆ ಇಟ್ಟುಕೊಂಡು ಹೋಗ್ತಾ ಇರುವಂತ ಒಂದು ವ್ಯವಸ್ಥೆ ಇತ್ತು. ಇದು ಎಲ್ಲವೂ ಮನುಷ್ಯನ ಜೀವನ ಪರಿವರ್ತಿತ ಆದ ಹಾಗೆ ಅದು ನಾಶ ಆಗ್ತಾ ಹೋಗಿದೆ. ನಾವು ಅದನ್ನೆಲ್ಲ ಕಳ್ಕೊಂಡಿದ್ದೇವೆ. ಒಂದು ಭಾಗ್ಯ ಏನು ಅಂತಂದ್ರೆ, ಆ ಕಾಲದಲ್ಲೂ ಇದ್ದು ಈ ಕಾಲವನ್ನು ನೋಡ್ತಾ ಇರುವಂತವ್ರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಎತ್ತಿನ ಗಾಡಿಯಲ್ಲೂ ಹೋದವರು, ವಿಮಾನದಲ್ಲೂ ಹೋದವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಇರುವಂಥದ್ದು ನಮಗೆ ಸಂತೋಷ ಕೊಡುವಂಥದ್ದು. ಮುಂದಿನ ಪೀಳಿಗೆ ಎತ್ತಿನ ಗಾಡಿಯಲ್ಲಿ ಕೂತ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ, ಬಾವಿಯಿಂದ ನೀರು ಸೇದುವುದು ಹೇಗೆ ಅಂತ ಗೊತ್ತಿಲ್ಲ. ಈ ವ್ಯವಸ್ಥೆ ಮುಂದಿನ ಪೀಳಿಗೆಗೆ ಬರಬಹುದು. ಅದು ಬಾರದ ಹಾಗೆ ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ನಮ್ಮ ಮೇಲುಂಟು. ಪದ್ಮಪುರಾಣಾದಿ ಪುರಾಣಗಳು ನಮಗೆ ಇಂತಹ ವಿಚಾರಗಳನ್ನು ಹೇಳುವುದರಿಂದ, ಪುರಾಣ ಅಂತಂದ್ರೆ ಕೇವಲ ಅಪ್ರಸ್ತುತವಾದ ವಿಚಾರಗಳನ್ನೇ ಹೇಳ್ತವೆ ಅಂತ ಹೇಳುವವರಿಗೆ ಪ್ರತಿಸ್ಪರ್ಧಿಯಾಗಿ ಈ ಕಾಲಕ್ಕೂ ಪ್ರಸ್ತುತವಾದಂತಹ ವಿಚಾರಗಳು ಪುರಾಣಗಳಲ್ಲಿ ಇದ್ದಾವೆ ಅಂತ ತೋರಿಸಿಕೊಡ್ತವೆ. ಹಾಗಾಗಿ ಇಂತಹ ಕೆಲಸಗಳನ್ನು ನಾವು ಮತ್ತೆ ಮನನ ಮಾಡಿ ಅನುಷ್ಠಾನಕ್ಕೆ ತಂದರೆ ಲೋಕವೂ ಉದ್ಧಾರ ಆಗುತ್ತದೆ, ಆತ್ಮಜ್ಞಾನವೂ ಲಭ್ಯವಾಗುತ್ತದೆ ಅಂತ ನಾವು ಹೇಳಬಹುದು. ಇದಾದ ನಂತರ ಮುಂದಿನ ಅಧ್ಯಾಯಗಳಲ್ಲಿ ವಾಮನಾವತಾರವನ್ನು ಪುರಾಣ ಹೇಳ್ತದೆ. ಅಲ್ಲಿ ಬಲಿಯನ್ನು ಬಾಷ್ಕಲಿ ಅಂತ ಕರೆದಿದೆ ಪದ್ಮಪುರಾಣ. ಎಲ್ಲ ಕಡೆಯಲ್ಲಿ ಬಲಿ ಅಂತ ಬಲಿಯನ್ನು ಕರೆದ್ರೆ ಚಕ್ರವರ್ತಿಯನ್ನು ಪದ್ಮಪುರಾಣ ಬಾಷ್ಕಲಿ ಎನ್ನುವ ಹೆಸರಿನಿಂದ ಕರೀತದೆ. ಅವ ವಾಮನನಿಗೆ ಭೂಮಿಯನ್ನು ದಾನ ಕೊಡುವಂತಹ ಪ್ರಸಂಗ, ವಾಮನ ತ್ರಿವಿಕ್ರಮನಾಗಿ ಬೆಳೆದಂತಹ ಪ್ರಸಂಗ,
ಅಹಂಕಾರ ಪಡಬಾರದು ಅಂತ ಬಲಿಗೆ ಉಪದೇಶ ಮಾಡಿ ಬಲಿಯನ್ನು ಮತ್ತೆ ಅನುಗ್ರಹ ಮಾಡಿ ಪಾತಾಳದಲ್ಲಿ ಇಟ್ಟುಕೊಂಡು ತಾನೇ ಉಪೇಂದ್ರನಾಗಿ ಅವನ ಮನೆಯ ಬಾಗಿಲನ್ನು ಕಾಯ್ದ ಪ್ರಸಂಗ. ದೇವರನ್ನು ನಾವು ಆರಾಧನೆ ಮಾಡಿದರೆ ದೇವರು ನಮ್ಮನ್ನು ಎಷ್ಟು ಎತ್ತರಕ್ಕೂ ಕೊಂಡೊಯ್ತಾನೆ. ಅಷ್ಟೇ ಅಲ್ಲ, ನಾವು ಇರುವುದಕ್ಕಿಂತ ಕೆಳಗಿನ ಸ್ಥಾನದಲ್ಲೂ ಬೇಕಾದರೂ ದೇವರು ಬಂದು ನಿಲ್ಲಿಕ್ಕೆ ತಯಾರಿದ್ದಾನೆ, ನಾವು ಭಕ್ತರಾದರೆ ಎನ್ನುವಂಥದ್ದನ್ನು ಭಗವಂತ ತೋರಿಸಿಕೊಡ್ತಾನೆ. ಈ ಎಲ್ಲ ಕಥೆಗಳನ್ನು ಪದ್ಮಪುರಾಣ ಹೇಳ್ತದೆ. ಇಷ್ಟು ಕಥೆಗಳನ್ನು ಇವತ್ತು ನೋಡಿ ನಾಳಿನ ದಿನಗಳಲ್ಲಿ ಇನ್ನು 3 ದಿವಸದ ಉಪನ್ಯಾಸ ಉಂಟು, ಅದರಲ್ಲಿ ಪದ್ಮಪುರಾಣದ ಉಳಿದ ಖಂಡಗಳನ್ನು ಕೂಡ ನೋಡುವ ಅಂತ ಹೇಳ್ತಾ ಈ ಎಲ್ಲ ಚಿಂತನೆಯನ್ನು ಪರ್ಯಾಯ ಶ್ರೀಪಾದರ ಮೂಲಕ ಮಂತ್ರಭಾಷಧಾರಿಯಾದಂತಹ ಆ ಭಗವಂತನಿಗೆ, ಕೃಷ್ಣನಿಗೆ ಸಮರ್ಪಣೆ ಮಾಡುವ. ಶ್ರೀಕೃಷ್ಣಾರ್ಪಣಮಸ್ತು.